ಹಲೋ ರೀ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಆ್ಯಂಡ್ ನಾವಿವತ್ತು ಹೋಗ್ತಾ ಇದ್ದೀವಿ ಇದೇ ಕಡೆಗೆ. ಸೊ ಸುಳ್ಯ ಅಂತೇಳಿ ಅಲ್ಲ, ಪೆರಾಜೆ ಅಂತ ಹೇಳಿದ್ರೆ ಅಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಪೆರಾಜೆ. ಸುಳ್ಯದಿಂದ ಒಂದು 5 ಕಿಲೋಮೀಟರ್ಸ್ ಬ್ಯಾಕಿಗಿರೋದು. ಅಲ್ಲಿ ಒಂದು ಫಂಕ್ಷನ್ ಇದೆ ಕಸಿನ್ದು, ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೊರಟೆ. ಅದರೊಟ್ಟಿಗೆ ಒಂದು ರೈಡ್ ಕೂಡ ಆಗುತ್ತೆ ಅಂತೇಳಿ ಹೊರಟಿದ್ದೀನಿ. ನೋಡೋಣ. ಯಾಕೋ ಒಂದು ಎರಡು ಮೂರು ದಿನದಿಂದ ಸ್ವಲ್ಪ ಥ್ರೋಟ್ ಪೈನ್ ಆಗಿದೆ. ಲೈಕ್ ಗಂಟಲಿನಲ್ಲಿ ಕಿಚಿ ಕಿಚಿ ಆಗ್ಬಿಟ್ಟಿದೆ. ಮಡಿಕೇರಿ ಕಡೆ ಹೋಗೋ ರೈಡೇ ಸಾಕತ್ತಪ್ಪ. ಸೊ ವಾಯ್ಸ್ ಕೇಳಿಸಿದೆಲ್ಲ ಪಕ್ಕ. ನಾನೊಂದು ಕೆಲಸ ಮಾಡಬೇಕು ಈಗ ಅರ್ಜೆಂಟಾಗಿ ಇವರು. ಏನಂದರೆ ಈ ಗ್ಲೌಸ್ ಉಂಟಲ್ಲ, ಒಂದು ಲೆಸನ್ ಕಲ್ತ್ಕೊಂಡೆ, ನಿಮಗೂ ಹೇಳ್ತೀನಿ ಏನು ಅಂತ ಹೇಳೋದು. ಈ ರೈಡಿಂಗ್ ಗ್ಲೌಸ್ ನಾವು ಪರ್ಚೇಸ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿರೋದು ಹ್ಯಾಂಡಲ್ ಅಥವಾ ಈ ಎಕ್ಸೆಲ್ ಥ್ರಾಟಲ್ ಏನಿದೆ ಅಥವಾ ಹ್ಯಾಂಡಲ್ ಏನಿದೆ, ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಇದೆಯಾ ಅಂತ ಹೇಳೋದು ಫಸ್ಟ್ ನಾವು ನೋಡಬೇಕು. ಬಿಕಾಸ್ ಇದರಲ್ಲಿ ನೋಡೋಕ್ಕೆ ಬಟನ್ಗಳು ಹಾಳು ಮುಳ್ಳು ಎಲ್ಲ ಕಾಣಿಸ್ತಿರ್ತವೆ, ಬಟ್ ಸಿಕ್ಕಾಬಟ್ಟೆ ಜಾರ್ತಾ ಇರ್ತದೆ. ತುಂಬ ಪ್ರೆಷರ್ ಕೊಟ್ಟು ಹಿಡ್ಕೊಳ್ಬೇಕು. ಕೈ ಜಾರಿ ಜಾರಿ ಆಗಾಗ ಅಡ್ಜಸ್ಟ್ ಮಾಡ್ಕೊಳ್ತಾ ಕೈ ನೋವು, ರಿಸ್ಟ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತದೆ ಆ್ಯಕ್ಚುಲಿ. ನಾನೀಗ ಫಸ್ಟ್ ಈ ಗ್ಲೌಸ್ನ ಬಿಚ್ಚಿಬಿಟ್ಟು ಬ್ಯಾಗ್ಗಳಿಗೆ ಇಟ್ಕೊಳ್ತೀನಿ. ಲಾಂಗ್ ರೈಡಿಗೆಲ್ಲ ಆಗೋ ವಿಷಯನೇ ಇಲ್ಲ, ಯಾಕಂದರೆ ಕೈ ಸಿಕ್ಕಾಬಿಟ್ಟೆ ಜಾರ್ತಿದೆ, ಗ್ರಿಪ್ಪೇ ಇಲ್ಲ ಇದಕ್ಕೆ. ಏನಿದು ಒಳ್ಳೆ ಒಂದು ರೆಸ್ಪಾನ್ಸ್ ಬರ್ತಾ ಇದೆ ವೀಡಿಯೋಸ್ಗೆ. ವಿಶ್ವಾಸ ಅಲ್ಲ, ಸಪೋರ್ಟ್ ಹಾಗೆ ಇರಲಿ. ಇದೇನು ಲಾರಿನೇ ಬಸ್ ಆದಂಗಿದೆ. ಮಡಿಕೇರಿ ರೂಟಲ್ಲಿ ಲೈಕ್ ಓವರ್ಟೇಕ್ ಮಾಡೋದು ಉಂಟಲ್ಲ, ಹೆವಿ ರಿಸ್ಕಿ. ಓಲ್ಡ್ ಆಗೋದಿದ್ರೆ ಸಾಕಪ್ಪ. ಇವತ್ತೇನು ಬೆಳಿಗ್ಗೆ ಇಷ್ಟೊಂದು ವೆಹಿಕಲ್ಸ್ ಇದೆಲ್ಲ, ಅದು ಸಣ್ಣ ವೆಹಿಕಲ್ಸ್ ಅಲ್ಲ, ಎಲ್ಲ ದೊಡ್ಡ ದೊಡ್ಡವೇ. ಏನಿರ್ಬೋದು ವಿಷಯ? ಈ ಹುಡುಗಿರಿಂದ ಹೋಗೋದು, ಲೋಡ್ ಆಗಿರೋ ಲಾರಿಯಿಂದ ಹೋಗೋದು ಎಲ್ಲ ಒಂದೇ ಗುರಿ. ಸೊ ಗ್ಲೌಸನ್ನು ತೆಗ್ದಿಡೋಣ ಅಂತೇಳಿ ತೆಗ್ದಿಡೋದು. ಈ ಗ್ಲೌಸ್ ಇಲ್ಲದೆ ರೈಡ್ ಮಾಡ್ಬೇಕಾದ್ರೆ ಎಷ್ಟು ಲೈಟ್ ಫೀಲ್ ಆಗುತ್ತೆ ಗೊತ್ತಾ? ಹ್ಯಾಂಡ್ಲ್ ಬಾರು ಗ್ಲೌಸ್ ಇದ್ದಾಗ ಹೆವಿ ತಲೆನೋವು. ಆಲ್ರೆಡಿ ಶೆಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ಗುರು. ಯಪ್ಪ, ಇನ್ನು ಆ ಕಡೆ ಹೋದ್ಮೇಲೆ ಅಂತೂ ಫುಲ್ಲು ಧೂಳುಪಟ ಮಾದರಿ ಶೆಕೆ ಇರುತ್ತೆ ಆ ಕಡೆ ಎಲ್ಲ. ಸೊ ಅನ್ನೆಸರಿ ರಿಸ್ಕ್ಸ್ ಇಸ್ ಆಲ್ವೇಸ್ ಡೇಂಜರಸ್. ಟೈಮ್ಸ್ ಇಟ್ ಗಿವ್ಸ್ ಅಸ್ ಪ್ಲೆಷರಿಗೋಸ್ಕರ ಹೋಗ್ಬಿಟ್ಟು ದಬಾಕೊಳ್ಳೋದೆಲ್ಲ ತಪ್ಪು. ಇದು ಸೊ ಮಡಿಕೇರಿ ತಲುಪಕ್ಕಾಯಿತು. ನೋಡಿ, ಇಲ್ಲೊಂದು ಹೊಸ ಮಹೇಂದ್ರ ಥಾರ್ ಹಾಕ್ ವೈಟ್ ಕಲರ್ದು ಹೋಯ್ತಾ ಇದೆ. ಈ ವೈಟ್ ಕಲರ್ದು ತುಂಬ ರೇರಪ್ಪ ಕಾಣೋದು. ನೋಡೋಕ್ಕೂ ಏನೋ ಒಂಥರ ಬಲ್ಕಿಯಾಗಿ ಕಾಣುತ್ತೆ, ಬಟ್ ಈ ಥಾರೆಲ್ಲ ಲಿಟ್ರಲಿ ನಾ ಹೇಳ ಯುಟಿಲಿಟಿ ವೆಹಿಕಲ್ ಅಂತೂ ಅಲ್ವೇ ಅಲ್ಲ. ಜಸ್ಟ್ ಸಿಟಿ ರೈಡ್ಸು ಅಲ್ಲಿ ಇಲ್ಲಿ. ಎಕ್ಸ್ಟ್ರೀಮ್ ಆಫ್ ರೋಡು ಅಂತೂ ಸಾಧ್ಯನೇ ಇಲ್ಲ ಇದರಲ್ಲಿ. ಬಿಕಾಸ್ ಆ್ಯಸ್ ಐ ಆಮ್ ಫ್ರಮ್ ಥಾರ್ ಫ್ಯಾಮಿಲಿ ಅಲ್ಲ, ಇದ್ರದ್ದು ಟೆಸ್ಟ್ ರೈಡ್ ಎಲ್ಲ ನೋಡಿದ್ದೀನಿ, ಟೆಸ್ಟ್ ಡ್ರೈವು. ಬಟ್ ಐ ಆಮ್ ನಾಟ್ ದ್ಯಾಟ್ ಸ್ಯಾಟಿಸ್ಫೈಡ್ ವಿತ್ ದ ಪರ್ಫಾರ್ಮೆನ್ಸ್. ಲೈಕ್ ಆನ್ ರೋಡಲ್ಲಿ ಬಿಟ್ಟಾಕಿ ಮಾತಾಡೋಂಗೆ ಇಲ್ಲ. ನಮ್ಮ ಜೀಪು ಏನಿಲ್ಲ, ಇದ್ರ ಎದುರುಗಡೆ ರಾಕೆಟ್ ಹೋದಂಗೆ ಹೋಗ್ತಾ ಇರುತ್ತೆ. ಮತ್ತು ಟರ್ನಲ್ಲೆಲ್ಲ ಸ್ವಲ್ಪ ಬಾಡಿ ರೋಲ್ ಜಾಸ್ತಿ ಇದೆ, ಸಿಕ್ಕಾಬಟ್ಟೆ ಬಾಡಿ ರೋಲ್ ಆಯ್ತದೆ. ಬಟ್ ಸ್ಟೈಲ್ ವೈಸ್, ಲುಕ್ ವೈಸ್ ಆಸಮ್ ಆಗಿದೆ. ನಮಗೆ ಹೆಂಡ ಬಾಟ್ಲಿ ಥರ ಆಯಿಲ್ ಸಿಕ್ಬಿಟ್ಟಿದೆ. HP ರೇಸ್ ಸರ್ಜನ್ ಅಂತ. ಓಲಿ ವಾವ್, ಅಮೇಝಿಂಗ್. ಅವಾ, ಈ ಹೆಲ್ಮೆಟು ವೆಯ್ಟಿಂದ ಕುತ್ತಿಗೆ ನೋವು ಬಂದುಬಿಡುತ್ತೆ ಗುರು. ಇಷ್ಟೊತ್ತು ಬಗ್ಗೆ ಬೇರೆ ಕುತ್ಕೊಂಡಿದ್ದೆ ಅಲ್ಲಿ. ಆಯಿಲ್ ಹೋಯ್ತಾ? ಹಿಂಗೆ ಲೆಫ್ಟ್ ತಗೊಂಡ್ರೆ ಮ್ಯಾಂಗ್ಳೂರು ರೋಡ್ ಸಿಗುತ್ತೆ, ಅಲ್ಲ ಹೋಗೋಣ. ಮೇಲೆ ನೋಡಿ DC ಆಫೀಸ್ ಏನು ಸಖತ್ತಾಗಿ ಕಾಣಿಸ್ತದೆ, ಒಳ್ಳೆ ಜಾಗದಲ್ಲಿ ಕಟ್ಟಿದ್ದಾರೆ. ಸೊ ಈಗ ಟೈಮ್ ಬಂದು, ನಾನು ವಾಚ್ ಬೇರೆ ಹೋಗ್ಬಿಡ್ತು ಜೀಪ್ ಹತ್ಬಿಟ್ಟು. ಇರಲಿ, ಟೈಮ್ ಬಂದು 9:22 in the morning dude, ಸಂಡೇ. ಕ್ಯಾಮರಾದ ಒಂಚೂರು ಒರೆಸ್ಬೇಕಿತ್ತಾ ಅಂತ ಡೌಟು ನನಗೆ, ಲೆನ್ಸನ್ನು. ಗೇರ್ ಶಿಫ್ಟ್ ಮಾಡ್ಕೊಳ್ಳೋಣ, ಲೋವರ್ ಗೇರಿಗೆ ಹಾಕೋಣ, ಸೊ ದಟ್ ಬೈಕ್ ವಿಲ್ ಬಿ ಅಂಡರ್ ಕಂಟ್ರೋಲ್. ಈಗ ನ್ಯಾಪ್ಕಿನ್ ತೊಗೊಳ್ಳೋಣ, ಉಜ್ಜೋಣ. ತೆಗೆಯೋದ್ರಿಗೆ ಅಂತ ಹಾಕೋದ್ರಲ್ಲಿ ಕಷ್ಟ ಅಪ್ಪ. ಆಯಿತು. ಆಕ್ಸ್ರಿಚ್ ಅಮೇಝಿಂಗ್ ಪ್ಲೇಸಲ್ಲಿ ಇದೆ ಮಾತ್ರ. ಸ್ವಿಮ್ಮಿಂಗ್ ಪೂಲೆಲ್ಲ ಇದೆ. ಇಲ್ಲಿ ಒಳಗಿದೆಯಾ? ಮತ್ತು ಟೆರಸ್ಲಿದೆಯಾ? ಏನು ಇಷ್ಟು
ಇಷ್ಟು ಸ್ಲೋ ಆಗಿ ಮೂವ್ ಆಯ್ತಿದೆಲ್ಲ ಟ್ರಾಫಿಕ್ಕು, ಏನಿರ್ಬೋದು? ಹೆವಿ ಸ್ಲೋ ಆಗಿ ಮೂವ್ ಆಯ್ತಿದೆಪ್ಪ. ಕೆಳಗದ ಲಾರಿ ಹೋಯ್ತಿದ್ಯಾ? ಇಲ್ಲ, ಈ ಟ್ರ್ಯಾಕ್ಟರ್ಗಳು ಆಗೋದಿಲ್ಲಪ್ಪ. ಅಲ್ಲಿನೂ ಬಂದು ನಮ್ಮ ಲೈನ್ ಹಾಳು ಮಾಡ್ತು, ಇಲ್ಲಿ ಸಹ ಬಂದು ಅದೇ ಮಾಡ್ತಾ ಇದ್ದಾರೆ. ಏನು ತಲೆ ನೋವಪ್ಪ. ಬಟ್ ಇದೊಂದು ಐಟಮ್ ಏನಂತ ಗೊತ್ತಾಯ್ತಿಲ್ಲ ಟ್ರ್ಯಾಕ್ಟ್ರಿಂದ. ಇಲ್ಲಿ ಹೋಗ್ದೇವ್ರು ಬಾಯ್. ಸೊ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಭಾಗಮಂಡಲ, ಸ್ಟ್ರೈಟ್ ಹೋದರೆ ಮಂಗಳೂರು, ಇಂಥ ಮುಂಚೆ ಸಂಪಾಜೆ, ಕಲ್ಗುಂಡಿ, ಪೆರಾಜೆ, ಸುಳ್ಯ, ಪುತ್ತೂರು, ಹಾಗೆ ಹೋಯ್ತಾ ಇರುತ್ತೆ. ಏನು ಗೊತ್ತಿಲ್ಲ ಜಾಸ್ತಿ. ಮೈಸೂರು ಕಡೆ ಆದರೆ ಎಲ್ಲ ಹೇಳ್ಬಿಡ್ತೀನಿ, ಈ ಕಡೆ ಆದರೆ ಗೊತ್ತಿಲ್ಲ. ಬಿಕಾಸ್ ನಾನು ಈ ಕಡೆ ಬರೋದೇ ತುಂಬ ಅಂದರೆ ತುಂಬ ಅಪರೂಪ ಅಲ್ಲ. ಈಗಲೇ ಇದೊಂದು ವರ್ಷದಲ್ಲಿ 2 ಸಲ ಬರ್ತಿರೋದು. ಈಗ ಆವತ್ತು ಧರ್ಮಸ್ಥಳ ರೈಡ್ ಹೋಗಿದೆಲ್ಲ, ಅದಾದಮೇಲೆ ಇದೆ. ಈಗ ಏನು ಚೆಂದ ಕಾಣಿಸ್ತೈತಿಯಲ್ಲ. ಓ ಓ ಓ ಓ ಓ ರೋಡ್ರು ಇಲ್ಲಿ ಅಬ್ಬೋ. ಸೊ ಧರ್ಮಸ್ಥಳ ಹೋಗ್ಬೇಕಾದ್ರೆ ರೂಟ್ ದೇವ್ರಣೆಗೆ ಹಿಂಗಿತ್ತೇ ಇಲ್ಲ, ಸಖತ್ ಹಾಳು ಬಿದ್ಕೊಂಡಿತ್ತು. ಈಗ ನೋಡಿ ಹೆಂಗೆ ಮಾಡ್ಯಾರೆ ಅಂತ, ಸಖತ್ತಾಗಿ ಕಾಣಿಸ್ತದೆ ಅಲ್ವಾ? ಫುಲ್ ಬ್ಲ್ಯಾಕ್ ಆಗಿ. ಈ ಥರ ರೋಡ್ ಇದ್ರೆ ನೋಡಿಯಪ್ಪ, ಓಡ್ಸೋಕೆ ಖುಷಿ ಆಗುತ್ತೆ. ಏನು ಬೆಟ್ಟ ನೋಡಿ ಅಲ್ಲೊಂದು. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತಿದೆ, ಏನು ಕತೆ ಅಂತೆಲ್ಲ ನೀವೇ ಒಂದು ಕಮೆಂಟಲ್ಲಿ ತಿಳಿಸ್ಬಿಡಿ. ಸೊ ದಟ್ ಇವನ್ ಐ ವಿಲ್ ಬಿ ಮೋಟಿವೇಟೆಡ್ ಫಾರ್ ನೆಕ್ಸ್ಟ್ ವ್ಲಾಗ್. ಹಾಗೆ ಈಗ ಸುಮಾರು ಸಲ ಹೇಳಿಲ್ಲ ಪೆರಾಜೆ ಕಡೆ ಅಂತ. ಸೊ ಈ ರೋಡ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಲಿಟ್ರಲಿ ಅವತ್ತು ಧರ್ಮಸ್ಥಳ ಹೋದ ವೀಡಿಯೋ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ರೋಡ್ ಎಷ್ಟು ಕೆಟ್ಟದಾಗಿತ್ತು ಅಂತ. ಬಟ್ ಈ ಸಲ ತುಂಬ ಚೆನ್ನಾಗಿ ಮಾಡ್ಯಾರೆ ರೋಡು. ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಓಡಿಸೋಕ್ಕೆ. ಇನ್ನೂ ಸ್ವಲ್ಪ ಅಗಲ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಏನೆಲ್ಲ ಮಾಡ್ತಿದ್ದಾರಪ್ಪ ಇಲ್ಲಿ ಈ ಕಡೆ. ಅದೆಲ್ಲಿಂದ ದುಡ್ಡು ತಡ್ತಾರೋ ಏನೋ, ಖುಷಿ ಆಗುತ್ತಿಲ್ಲ ಓಡ್ಸೋಕ್ಕೆ. ಇದು ನೋಡಿ, ಇವುಗಳು ಬಂದರೆ ಕೆಲಸ ಕೆಟ್ಟೋಗೋದು. ಏನಿದು ರೋಡ್ ಉದ್ದಕ್ಕೆ ಈ ಲಾರಿಗಳು ಹೋದರೆ ರೋಡ್ ಹಾಳಾಯ್ತದೆ. ಬಿಕಾಸ್ ಲೋಡ್ ಇರುತ್ತಲ್ಲ, ಎತ್ತ ಆಗ್ತಾ ಇರ್ತವೆ, ರೋಡು ಗುಂಡಿ ಬಿದ್ದು ಬಿಡುತ್ತೆ. ಅದು ಬೇರೆ ಈಗ ಫ್ರೆಶ್ಶಾಗಿ ರೆಡಿಯಾಗಿರೋ ಕೇಕ್ ಇದ್ದಂಗೆ ಇದೆ ಇದು, ಹನಿ ಕೇಕ್ ಇದ್ದಂಗೆ. ಇನ್ನು ಯಾವಾಗ ಮಣ್ಣು ತಿಂತದೆ ಗೊತ್ತಿಲ್ಲ. ಸುಳ್ಯ ಬರೀ 38 ಕಿಲೋಮೀಟ್ರು. 38 - 5 = 32 ಕಿಲೋಮೀಟರ್ಸ್ ಇದೆ. ಇನ್ನು 33 ಅಲ್ಲ, 33 ಕಿಲೋಮೀಟರ್ಸ್ ಇದೆ ಪೆರಾಜೆಗೆ. ಎಲ್ಲ ಆರಾಮಾಗಿ ಹೋಗೋಣ. ಸುಮ್ಮನೆ ಎಂತಕ್ಕೆ ಅರ್ಜೆಂಟಲ್ಲಿ ಹೋಗ್ಬಿಟ್ಟು ಅಲ್ಲೇನು ಕಡ್ದು ಗುಡ್ಡೆ ಹಾಕೋಕ್ಕೆ ಏನಿಲ್ಲ. ಜಸ್ಟ್ ಎಂಜಾಯ್ ದಿಸ್ ರೈಡ್ ಆಯಿತಾ, ಅಥವಾ ಎಂಜಾಯ್ ದಿಸ್ ವ್ಲಾಗ್ ಅಂತ ಹೇಳೋಣ ನಿಮಗೆ. ನಾನು ಸ್ವಲ್ಪ ಹೊತ್ತು ಮಾತಾಡೋದಿಲ್ಲ, ಹಾಗೆ ಜಾಗನ ಎಂಜಾಯ್ ಮಾಡ್ತಾ ಇರ್ತೀನಿ. ನೀವು ಎಂಜಾಯ್ ಮಾಡಿ. ಜೋಡುಪಾಲ ಅಂತ ಹೇಳೋಲ್ಲಿ ಒಂದು ಟೀ ಬ್ರೇಕ್ ಹಾಕೊಂಡು ಹೊರಟೆ. ಈಗ ಏನು ಮಹಾದೂರ ಇಲ್ಲಲ್ಲ, ಆರಾಮಾಗಿ ಹೋಗೋಣ. ಫಸ್ಟ್ ಕ್ಯಾಮರಾ ಸ್ವಲ್ಪ ಚಾರ್ಜ್ ಮಾಡ್ಕೊಳ್ಳೋಣ. ಸೊ ಈ ಊರ ಹೆಸರು ಬಂದು 10ನೇ ಮೈಲು ಅಂತ. ಅದು ಯಾಕೆ 10ನೇ ಮೈಲು ಅಂತ ಇಟ್ಟಿದ್ದಾರೆ ಗೊತ್ತಿಲ್ಲ. ಆ್ಯಂಡ್ ಬನ್ನಿ ಇನ್ನು ನಾನ್ ಸ್ಟಾಪ್ ಹೋಗೋಕ್ಕೆ ಟ್ರೈ ಮಾಡೋಣ. ಟ್ರೈ ಏನಿಲ್ಲ, ಆರಾಮ್ಸೆ ಹೋಗ್ಬೋದು. ನಾನು ಆಗ್ಲಿಂದ ಹೇಳ್ತಿರೋ ಹಂಗೆ ಹೋಗಿ ಏನು ದಬಾಕಕ್ಕೇನಿಲ್ಲ ಅಲ್ಲಿ. ಈಗಂತೂ ತುಂಬ ನೀಟಾಗಿ ಕೇಳೋಕ್ಕೆ ಸ್ಟಾರ್ಟ್ ಆಗಿದೆ ಫೈನಲಿ. ಇದೆ ಅಂಥದ್ದು ರಬ್ಬರ್ ಎಸ್ಟೇಟ್. ಇದು ಒಂದು ಸಲನಾದರೂ ನನ್ನ ಜೀವಮಾನದಲ್ಲಿ ರಬ್ಬರ್ ಎಸ್ಟೇಟ್ ಒಳಗೆ ಹೋಗ್ಬೇಕು. ಇಲ್ಲಿ ಗಂಟೆ ಹೋಗಲಿಲ್ಲ. ರಬ್ಬರ್ ಎಸ್ಟೇಟ್ ಅಂತ ಹೇಳೋದ, ರಬ್ಬರ್ ಫಾರ್ಮ್ ಅಂತ ಹೇಳೋದ ಗೊತ್ತಿಲ್ಲ. ಸೊ ಈ ರಬ್ಬರೆಲ್ಲ ಲೈಕ್ 7 years ಬೇಕು ಹಾರ್ವೆಸ್ಟ್ ಆಗೋಕ್ಕೆ. ಅದು ಸಹ ಅದರಲ್ಲೂ ಬೇರೆ ಬೇರೆ ಜಾತಿಗಳೆಲ್ಲ ಇದೆ ಅಂದ್ಕೊಳ್ತೀನಿ.
ಅಂದರೆ ಬ್ರೀಡ್ಗಳು ಬೇರೆ ಬೇರೆ ಬ್ರೀಡ್ ಅಲ್ಲ. ಲೈಕ್ ರೋಡ್ ಚೆನ್ನಾಗಿರ್ಬೇಕಾರೆ ಸುಮ್ಮನೆ ಸೈಡ್ ಕೊಟ್ಕೊಂಡು ಹೋಗೋದು ಒಂದು ವಾರ, ಆ ಫೀಲೇ ಬೇರೆ ಮಾತ್ರ. ಐ ಲವ್ ಇಟ್. ಡೋಪಮೈನ್ ಇದು ಒಂಥರ ರೈಡಿಂಗು. ಒಂದ್ಸಲ ಅಡಿಕ್ಟ್ ಆಗಿಬಿಟ್ರೆ ಮುಗೀತು ಕತೆ. ನೋ ಗೋಯಿಂಗ್ ಬ್ಯಾಕ್. ಇದೊಂಥರ ಕೊಡಗು ಬಾರ್ಡ್ರು. ಒಂಥರ ಅಲ್ಲ, ಇದೇ ಕೊಡಗು ಬಾರ್ಡ್ರ್ ಆ್ಯಕ್ಚುಲಿ, ದಕ್ಷಿಣ ಕನ್ನಡ ಮತ್ತು ಕೊಡಗಿಗೆ. ಈ ಜಾಗದ ಸ್ಪೆಷಾಲಿಟಿ ಏನು ಗೊತ್ತಾ, ಈ ಜಾಗ ದಾಟಿದಂಗೆ ಸೆಕೆ ಸ್ಟಾರ್ಟ್ ಆಗುತ್ತೆ. ಅದು ಏನು ಟ್ರಾಪಿಕಲ್ ಚೇಂಜಸ್ ಅಂತ ಅರ್ಥ ಆಗಲ್ಲ, ಬಟ್ ಹೆವಿ ಇದೆ ಅದೊಂದು. ಸಕ್ಕತ್ತಾಗಿ ರೆಡಿ ಮಾಡಿದ್ದಾರೆ. ಇನ್ನೂ ಒಂಥರ ಸೆಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂಥರ ಅಲ್ಲ, ಹೆವಿ ಸೆಕೆ, ಹೆವಿ ಹ್ಯೂಮಿಡಿಟಿ ಇರುತ್ತೆ. ಏನೆಲ್ಲ ಕಥೆಗಳಪ್ಪ, ಒಂದೆರಡಲ್ಲ. ಸೊ ಮಂಗಳೂರಿಗೆ ಪ್ರಾಬಬ್ಲಿ ಒಂದು ಗಾಡಿ ಪಕ್ಕಾ ಕಂಡೀಷನ್ ಇದ್ದರೆ ಏನಿಲ್ಲ ಅಂತ ಹೇಳಿದ್ರು ನಾನೊಂದು 1 hour 15 minutes ಒಳಗಡೆ ಅಂತೂ 1.5 ಗಂಟೆ ಒಳಗಡೆ ಆರಾಮ್ಸೆ ಮಂಗಳೂರು ತಲುಪ್ತೀನಿ. ಲೈಕ್ ನಂಗೆ ಬ್ರೇಕ್ ಒಂದು ಕರೆಕ್ಟ್ ಇರಬೇಕು, ಆಯಿಲ್ ಲೀಕ್ ಇರಬಾರ್ದು ಅಷ್ಟೇ. ಅದಿಲ್ಲ ಅಂತ ಹೇಳಿದರೆ ಗ್ಯಾರಂಟಿ 1.5 hour ಮಂಗಳೂರು ತಲುಪ್ತೀನಿ, ಅಥವಾ 160 kilometers ರೀಚ್ ಮಾಡ್ತೀನಿ ಬೈಕಲ್ಲ, ಡೆಸ್ಟಿನೇಷನ್. ಫುಲ್ ಇಂಟರ್ಮೀಡಿಯೇಟ್ಗೆ ಈ ಬೈಕೆಲ್ಲ ಕೊಟ್ಟುಬಿಟ್ರೆ ಹಾರ್ವಿದು ಹೊಡೆದು ಮುಖ ಮುಸ್ಲಿ ಎಲ್ಲ ಹೋಗ್ಬಿಡುತ್ತೆ. ದೇರ್ ಹ್ಯಾಸ್ ಟು ಬಿ ಸಮ್ ಎಕ್ಸ್ಪೀರಿಯನ್ಸ್ ಟು ಕಂಟ್ರೋಲ್ ದಿಸ್ ಬೈಕ್. ಈಗ ನಾನೇನು ತೆಗ್ದಂಗೆ ಹೆವಿ ಕಂಟ್ರೋಲಲ್ಲಿದ್ದೆ ಅಂತೆಲ್ಲ ನಾನು ಹೇಳ್ಕೊಳ್ಳೋದಿಲ್ಲ, ಬಿಕಾಸ್ ತೆಗ್ದ 3 ದಿನಕ್ಕೆ ಆ್ಯಕ್ಸಿಡೆಂಟಾಗಿ ಗಾಡಿಗೆ ನಾನು ಎಲ್ಲ ಉಡಿಯಾಗಿದ್ದೀವಿ. ಬಟ್ ಲೇಟ್ರ್ ಆನ್ ಕಲಿತ ಬುದ್ಧಿ ಲೈಫ್ ಲಾಂಗ್ ಹೊಡಿತಾ ಇದ್ದಾಗ, ಲೈಫ್ ಲಾಂಗ್ ಅಂತ ಹೇಳೋದಿಲ್ಲ, ಬಟ್ ದಿಸ್ ಈಸ್ ಮೈ 6th or 7th year ಸಮಥಿಂಗ್ ಈಗ ಈ ಬೈಕ್ ನಾನು ಒಟ್ಟಿಗಿರೋದು. ಸೊ ಇಟ್ ಫೀಲ್ಸ್ ಲೈಕ್ ಆಸಮ್. ಅಂತ ಹೇಳ, ಯಾರು ನಂಬ್ತಿರೋ ಬಿಡ್ತಿರೋ, ಏನು ಕಾಂಪ್ಲಿಕೇಶನ್ಸ್ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ಬಟ್ ನನ್ನ ಈ ಡ್ಯೂಕ್ 390 ಏನಿದೆ, ಇಂಜಿನ್ ಒಳಗಡೆ ಪ್ರತಿಯೊಂದು ಕೂಡ KTM ಅಂತ ಬ್ರ್ಯಾಂಡೆಡ್ ಸೀಲ್ ಇದೆ. ಈಗ ಬೈಕ್ ಬೇಕಾದ್ರೆ ಬಿಚ್ಚು ನೋಡಿ, ಈಗದು KTM ಬೈಕ್ಗಳದ್ದು ಒಳಗಡೆ ಫುಲ್ ಬಜಾಜ್ ಅಂತ ಬ್ರ್ಯಾಂಡಿಂಗ್ ಆಗಿರುತ್ತೆ. ಬೇಕಿದ್ರೆ ತೆಗೆದು ನೋಡ್ಬೋದು. ಇದರದ್ದು ನಾನು ತೋರಿಸ್ತೀನಿ. ಸದ್ಯದಲ್ಲಿ ಒಂದು ಪ್ಯಾಡಕ್ ಸ್ಟ್ಯಾಂಡ್ ಕೂಡ ಬುಕ್ ಮಾಡಿ ಇನ್ನು ಬರುತ್ತೆ. ಅದೆಲ್ಲ ಬಂದಂಗೆ ಇಂಜಿನ್ ಕೆಲಸ ಫುಲ್ ನಾನು ಒಬ್ಬನೇ ಮಾಡ್ತೀನಿ. ಇದು ಯಾವ ಮೆಕ್ಯಾನಿಕ್ಕಿಗೆ ಕೊಟ್ಟರು ಯಾಕೋ ಸರಿಯಾಗಿ ಅಂದಾಜಿಲ್ಲ, ನಿಮಗೆ ಗೊತ್ತಾಗುತ್ತೆ ನೋಡಿ. ನನಗೆ ಈ ಬೈಕ್ ತೊಗೊಳೋಕ್ಕಿಂತ ಮುಂಚೆ KTM ಅಂದರೆ ಆಯ್ತಿತ್ತಿಲ್ಲ. ಲೈಕ್ ಲಿಟ್ರಲ್ಲಿ ಪ್ರತಿಯೊಬ್ಬರು ಕೈಲುಂಟು, ಅದುಂಟು, ಹಂಗುಂಟು ಹಿಂಗುಂಟು, ಏನು ಜಾತ್ರೆ ಅದು ಇದು ಏನೇನೋ ಇತ್ತು ತಲೆಯಲ್ಲಿ ಥಾಟ್ಸು. ಬಟ್ ಲೇಟರ್ ಆನ್ ನಾನು ಯಾವಾಗ ಈಗ ಅದೊಂದು ದೊಡ್ಡ ಕತೆ ಇದೆ, ಫ್ಯೂಚರ್ಲಿ ಹೇಳ್ತೀನಿ, ಈಗ ಹೇಳೋದಿಲ್ಲ ನಾನು, ಫ್ಯೂಚರ್ಲಿ ಹೇಳ್ತೀನಿ. ಯಾವುದೋ ಒಂದು ದೊಡ್ಡ ಬೈಕ್ ತೊಗೊಳ್ಬೇಕು ಅಂತಿದ್ದೆ, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಐ ಕುಡಂಟ್ ಗೆಟ್ ಇಟ್. ಅದು ಆ ಟೈಮಲ್ಲಿ ತುಂಬ ಸಣ್ಣನಾಗಿದ್ದೆ. ಎಷ್ಟು ಏಜ್ ನನಗೆ ಒಂದು 20 ಏಜ್ ಆಗಿತ್ತು ಅನಿಸುತ್ತೆ. ಆ ಟೈಮಲ್ಲಿ ಬೇಡ ಅಂತ ಒಂದು ಥಾಟ್ಸ್ ಮನೆಯಲ್ಲೂ ಇತ್ತು. ಪೇರೆಂಟ್ಸ್ ಯಾವುದೇ ಕಾರಣಕ್ಕೂ ದೊಡ್ಡ ಬೈಕ್ಗಳಿಗೆಲ್ಲ ಒಪ್ಪೋದಿಲ್ಲ. ಸೊ ನನಗೆ ನೆಕ್ಸ್ಟ್ ಆಪ್ಷನಾಗಿ ಕಂಡಿದೆ ಡ್ಯೂಕ್ 390. ಇದನ್ನು ಟೆಸ್ಟೆಡ್ ಯಾವಾಗ ಮಾಡಿದೆ, ಫಸ್ಟ್ ಗೇರ್ ಮೈಸೂರು ಶೋರೂಮಲ್ಲಿ ಫಸ್ಟ್ ಗೇರ್ ಹಾಕಿ ಕ್ಲಚ್ ಬಿಡ್ತಾ ಇದ್ದೀನಿ, ಎದ್ದೇಳ್ತಾ ಇದೆ ಗಾಡಿ, ಲಿಟ್ರಲಿ ಎದ್ದೇಳ್ತಿದೆ. ಲೈಕ್ ಹೆಂಗಂದರೆ ನಿಮಗೆ ಗೊತ್ತಲ್ಲ, ಡ್ಯೂಕ್ 390 ಓಡಿಸೋರಿಗೆ ಗೊತ್ತಿರುತ್ತೆ ಇದರ ಪರ್ಫಾರ್ಮೆನ್ಸ್ ಹೇಗೆ ಅಂತ. ಸೊ ಅಲ್ಲೇ ನಾನು ಡಿಸೈಡ್ ಮಾಡ್ಕೊಂಬಿಟ್ಟೆ ತಗೊಂಬಿಡೋಣ ಚೆನ್ನಾಗಿದಾಗಲಿ ಅಂತ. ಬಟ್ ನನ್ನ ತಲೆಯಲ್ಲಿ ಫಸ್ಟ್ RC 390 ಇತ್ತು. ಬಟ್ ಅದೇನಾಯ್ತು ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬ ಶರತ್ ಅಂತಿದ್ದಾನೆ, ಅವನೊಂದ್ಸಲ ಮಚ್ಚ ಡ್ಯೂಕ್ 390 ಟ್ರೈ ಮಾಡಿವಿ ಹೊಸ ಮಾಡಲು ಅಂತ ಹೇಳ್ದ. ಸರಿ ಅಂತೇಳಿ ಟ್ರೈ ಮಾಡಿದ್ಮೇಲೆ ಲೈಕ್ ಹೆವಿ ಕಂಫರ್ಟ್ ಅನ್ನಿಸ್ತು ನನಗೆ. ಲೈಕ್ ಲಿಟ್ರಲಿ ಹೆವಿ. ಲೈಕ್ RC ಅಂದರೆ ಇಷ್ಟು ದೂರೆಲ್ಲ ಬರೋಷ್ಟ್ರಲ್ಲಿ ನಾನು ಎಷ್ಟೊತ್ತಿಗೆ 10 ಸಲ ನಿಲ್ಸ್ಕೊಂಡು 15 ಸಲ ಹತ್ಕೊಂಡು ಕೊಡ್ತಿದ್ದೆ ಸೊಟ್ಟ ನೋವು ಅಂತ. ಬಟ್ ಅವ್ನು ಯಾವಾಗ ಅದು ಹೇಳ್ದ, ಥ್ಯಾಂಕ್ಸ್ ಫಾರ್ ಶರತ್, ಲೈಕ್ ಲಿಟ್ರಲಿ ಐ ವಾಸ್ ವೆರಿ ಹ್ಯಾಪಿ ವಿತ್ ದ ಪರ್ಫಾರ್ಮೆನ್ಸ್ ಆಫ್ ಡ್ಯೂಕ್ 390 ಆ್ಯಕ್ಚುಲಿ. ನನಗೆ ಲಾಂಗ್ ರೈಡ್ಸ್ ಹೋಗ್ಬೋದು ಅಂತಲೂ ಅನ್ನಿಸ್ತು, ಸ್ಪೀಡು ಸಿಗುತ್ತೆ ಅಂತಲೂ ಅನ್ನಿಸ್ತು. ಸ್ಪೀಡ್ ಆಫ್ ಸಿಗುತ್ತೆ. ಅದ್ರ ಜೊತೆ ಇಟ್ ಈಸ್ ಕೈಂಡ್ ಆಫ್ ವೆರಿ ನಿಂಬಲ್ ಆಯಿತಾ. ಸೊ ಐ ಆಮ್ ವೆರಿ ಥ್ಯಾಂಕ್ಸ್ ಟು ಹಿಮ್. ಅವನಿಂದಾಗೆ ನಾನು ಆ್ಯಕ್ಚುಲಿ ಡ್ಯೂಕ್ 390 ತಗೊಂಡೆ. ಇಲ್ಲ ಅಂತ ಹೇಳಿರೋ ಪಕ್ಕ RCಗೆ ಹೋಗ್ಬಿಟ್ಟು ಹುಚ್ಚಂತರ ಸಾಯ್ಬೇಕಿತ್ತು ಇಷ್ಟೊತ್ತಿಗೆ. ಸೊ ಹಂಗೆ ಆಗಿ ನನ್ನ ಕೈಗೆ ಡ್ಯೂಕ್ 390 ಬಂತು. ಮತ್ತು ಅದು ತಗೊಂಡ್ಮೇಲೆ ಆಗಿದ್ದೆಲ್ಲ ಹಿಸ್ಟ್ರಿನೇ, ಲಿಟ್ರಲಿ ಹಿಸ್ಟ್ರಿ ಆಗಿಬಿಟ್ಟಿರೋದಲ್ಲ ನನ್ನ ಜೀವನದಲ್ಲಿ. ಸೊ ಪರಾಜಯಗೆ ಬಂದು ತಲುಪಿದ್ದೀನಿ ಈಗ. ಏನಿದು ಆಟೋ ಸೆಂಟ
ಸಗದ ಮಾಡಿ ಈ ಸುಳ್ಯದ ಹತ್ರ ಪೆರಾಜೆ ಹತ್ರ ಶಾಸ್ತಾವು ಅಂತೇಳೋ ಒಂದು ಟೆಂಪಲ್ ಇದೆ. ಈ ಟೆಂಪಲ್ ಹೇಗೆ ಅಂತ ಹೇಳಿದರೆ ಲಿಟ್ರಲಿ ನಮ್ಮ ಫ್ಯಾಮಿಲಿಗೆ ಸೇರಿರೋದು. ನೋಡಿ ಇದೆ ಶಾಸ್ತಾವು ದೇವಸ್ಥಾನ, ತುಂಬ ದೊಡ್ಡ ದೇವಸ್ಥಾನ. ಗೊತ್ತಿಲ್ಲ, ಇಡೀ ನಮ್ಮ ಫ್ಯಾಮಿಲಿಯವರೇ ಕಂಟ್ರೋಲ್ ಮಾಡ್ತಿರೋದಂತ ಇದಲ್ಲ ಗೊತ್ತಿಲ್ಲ. ಬಟ್ ಈ ಕಡೆ ಒಂದು ಗ್ರೌಂಡ್ ಇದೆ, ನಾವು ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಬರ್ತಾಯಿದ್ವಿ ಲೈಕ್ ಫ್ಯಾಮಿಲಿ ಟೂರ್ನಮೆಂಟ್ಸಿಗೆ. ಶಾಸ್ತಾವು ಟೆಂಪಲ್ ಇವತ್ತು ಓಡ್ಸೋಕ್ಕಾಗೋದಿಲ್ಲ, ಕ್ಲೋಸ್ ಆಗಿದೆ. ಹೆವಿ ದೊಡ್ಡದಿದೆ ಮಾತ್ರ, ರೋಡೂ ಅಷ್ಟೇ ನ್ಯಾರೋ ಆಗಿದೆ ಅದು. ಈ ಕಡೆ ಎಲ್ಲ ಹಾರ್ನ್ ಇಲ್ಲ ಅಂತ ಹೇಳಿದರೆ ಕಷ್ಟ, ದೊಡ್ಡ ಹಾರ್ನೇ ಬೇಕು ಬೈಕಿಗೆ. ಪಾಮ್ ಅಂತೇಳ ಹಾರ್ನ್.